ಇತ್ತೀಚೆಗೆ ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ದೇವನಹಳ್ಳಿ ತಾಲೂಕಿನ ದೇವನಾಯಕನಹಳ್ಳಿ ಗ್ರಾಮದ ಯುವಕ ಗಗನ್ ಅವರ ಮನೆಗೆ ಭೇಟಿ ನೀಡಿದ ಮಾಜಿ ಶಾಸಕ ಎಲ್.ಎನ್. ನಿಸರ್ಗನಾರಾಯಣಸ್ವಾಮಿ ಮತ್ತು ಜೆಡಿಎಸ್ ಜಿಲ್ಲಾಧ್ಯಕ್ಷ ಮತ್ತು ಮಂಜುನಾಥ್ ಅವರ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಕೇಂದ್ರ ಸಚಿವರು ಹಾಗೂ ಜೆಡಿಎಸ್ ವರಿಷ್ಠ ಎಚ್.ಡಿ. ಕುಮಾರಸ್ವಾಮಿ ಅವರ ಸೂಚನೆಯ ಮೇರೆಗೆ ಭೇಟಿ ನೀಡಿದ ಮುಖಂಡರು ಮೃತರ ಪೋಷಕರಿಗೆ ಧೈರ್ಯ ತುಂಬಿದ್ದಾರೆ ಮತ್ತು ಜೆಡಿಎಸ್ ಪಕ್ಷದ ವತಿಯಿಂದ ಆರ್ಥಿಕ ನೆರವು ನೀಡಿದ್ದನ್ನು ಗಗನ್ ಅವರ ಸಫಲ್ ಮಾರುಕಟ್ಟೆಯಲ್ಲಿ ಕೆಲಸ ಮುಗಿಸಿ ಮನೆಗೆ ಹಿಂತಿರುಗುತ್ತಿದ್ದ ವೇಳೆ ಅಪಘಾತಕ್ಕೀಡಾಗಿದ್ದಾರೆ. ಈ ಕುರಿತು ಮಾತನಾಡಿದ ಮಾಜಿ ಶಾಸಕ ನಿಸರ್ಗನಾರಾಯಣಸ್ವಾಮಿ ಅವರು, ತನ್ನ ತಪ್ಪಿಲ್ಲದೆ ಯುವಕನೋರ್ವ ಬಲಿಯಾಗಿರುವುದು ನೋವಿನ ಸಂಗತಿ. ಗಗನ್ ಕುಟುಂಬದ ಏಕೈಕ ಆಧಾರವಾಗಿದ್ದರು. ಅವರ ಅಗಲಿಕೆ ತುಂಬಲಾರದ ನಷ್ಟವಾಗಿದೆ. ನಿಮ್ಮ ದುಃಖದಲ್ಲಿ ನಾವು ಭಾಗಿಯಾಗಿದ್ದೇವೆ ಮತ್ತು ಸದಾ ನಿಮ್ಮೊಂದಿಗಿರುತ್ತೇವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ಹೊಸಹಳ್ಳಿ ಟಿ. ರವಿ, ವಕೀಲರ ಸಂಘದ ಅಧ್ಯಕ್ಷ ಜೊನ್ನಹಳ್ಳಿ ಮುನಿರಾಜು, ತಾಲೂಕು ಸೊಸೈಟಿ ನಿರ್ದೇಶಕ ಯರ್ತಿಗಾನಹಳ್ಳಿ ಶಿವಣ್ಣ, ಮುಖಂಡರಾದ ಗಂಗಾಧರ್, ಶಿವರಾಜ್, ಮಂಡಿಬೆಲೆ ರಾಜಣ್ಣ, ಸದಾಹಳ್ಳಿ ಮಹೇಶ್, ವೆಂಕಟೇಶ್, ಶಿವಕುಮಾರ್, ಚಿಕ್ಕರಾಯಣ್ಣ, ಗೋಪಾಲ್ ಹಾಗೂ ಛಲವಾದಿ ಮಹಾಸಭಾ ಅಧ್ಯಕ್ಷ ನಾಗರಾಜ್ ಸೇರಿದಂತೆ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು. ಆಯ್ತಾ, ದೇವರ ಮಾಡ್ತಾರೆ ಇಲ್ಲ, ಅವ್ನು ನಾನು ಹೇಳೇ ಇಲ್ಲ ಅಂತ ಬೆಳಿಗ್ಗೆ ಯಾವಾಗ ನಾವು ಇರ್ತೀರಿ. ಅಲ್ಪ ಒಂದು ನಿಮ್ಗೆ ಸಾಂತ್ವನ ಹೇಳಿ ಒಂದು ಪರಿಹಾರ ಅಂತ ಮಾಡ್ತಾ ಇದ್ರಕ್ಕ ಅಂತ ನಿಮ್ಗೆ ಒಳ್ಳೆ ಆಯ್ತಾ, ದೇವರ ಮಾಡ್ತಾರೆ ಇಲ್ಲ, ಅವ್ನು ನಾನು ಹೇಳೇ ಇಲ್ಲ ಅಂತ ಬೆಳಿಗ್ಗೆ ಯಾವಾಗ ನಾವು ಇರ್ತೀರಿ. ಅಲ್ಪ ಒಂದು ನಿಮ್ಗೆ ಸಾಂತ್ವನ ಹೇಳಿ ಒಂದು ಪರಿಹಾರ ಅಂತ ಮಾಡ್ತಾ ಇದ್ರಕ್ಕ ಅಂತ ನಿಮ್ಗೆ ಒಳ್ಳೆ